ನಮ್ಮ ಕರ್ತನು ಜಗದ್ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿವಸದಲ್ಲಿ ಉಪಕಾರಗಳನ್ನು ಹೊಂದಿಕೊಳ್ಳುವಂಥವರು ಅನೇಕ ಜನರನ್ನು ಇವತ್ತು ನಾವು ನೋಡುವ ಈ ಒಂದು ಸಂದರ್ಭದಲ್ಲಿ ಅಂಥವರಿಗೆ ಉಪಕಾರವನ್ನು ಮಾಡಬೇಕು ಎಂಬುದಾಗಿ ಅನೇಕರು ಮುಂದೆ ಬಂದರೂ ಕೂಡ ಕೆಲವರು ಏನು ಮಾಡ್ತಾರೆ, ಉಪಕಾರಗಳನ್ನು ಅವರಿಗೆ ಸಿಗದ ಹಾಗೆ ಅವರು ಅದನ್ನು ತಡೆ ಮಾಡುವುದನ್ನು, ಅವರು ಅದನ್ನು ಅಡ್ಡಿಪಡಿಸುವುದನ್ನು ನೋಡುವಾಗ ಆ ಉಪಕಾರಗಳನ್ನು ಹೊಂದಿಕೊಳ್ಳಬೇಕಾಗಿರುವಂಥವರು ಬಹಳ ವೇದನೆ ಪಟ್ಟು, ಬಹಳ ದುಃಖವನ್ನು ಪಟ್ಟು ಅವರು ಆ ರೀತಿಯಾಗಿ ಕೊರಗುವುದು ಉಂಟು. ಇಲ್ಲಿ ಪ್ರಿಯ ದೇವಜನರೇ, ವಾಕ್ಯ ನಮ್ಗೆ ಹೇಳ್ತಾ ಇದೆ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 28ನೇ ವಾಕ್ಯವನ್ನು ನೋಡುವಾಗ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಅಂದರೆ ಉಪಕಾರ ಮಾಡುವವರು ಅವರೇ ಸ್ವತಃ ಮುಂದೆ ಬಂದರೂ ಕೂಡ ಆ ಒಂದು ಉಪಕಾರಗಳನ್ನು ಹೊಂದಿಕೊಳ್ಳುವಂಥವರು ಸಿದ್ಧರಾಗಿದ್ದರೂ ಕೂಡ ಈ ಉಪಕಾರವನ್ನು ಮಾಡದ ಹಾಗೆ ತಡೆಯನ್ನು ಮಾಡುವಂಥ ಈ ಒಂದು ಅನೇಕ ವಿಷಯಗಳನ್ನು ಕುರಿತಾಗಿ ಇವತ್ತು ನಾವು ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಉಪಕಾರವನ್ನು ಮಾಡುವುದಕ್ಕೆ ನಿನ್ನ ಕೈಯಲ್ಲಾದಾಗ, ಅಂದರೆ ನಿನಗದು ಸಾಧ್ಯ ಆದಾಗ, ನಿನಗೆಷ್ಟು ಸಾಧ್ಯವೋ ಅದು ನಿನಗೆ ಸಾಧ್ಯವಾದಾಗ ಅದನ್ನು ಮಾಡುವುದಕ್ಕೆ, ಅದನ್ನು ಮೊದಲಾಗಿ ನೀನದನ್ನು ತಪ್ಪಿಸಬೇಡ. ಅಂದರೆ ಸಂತೋಷವಾಗಿ ಇದ್ದಾಗ ಅನೇಕ ಭರವಸೆಗಳನ್ನು ಕೊಟ್ಟಿರ್ತಾರೆ, ಆದರೆ ಆ ಸಹಾಯ ಮಾಡುವಂಥ ಒಂದು ಹಂತ ಬಂದಾಗ ಅವರಿಗೆ ಆ ಒಂದು ಮನಸ್ಸು ಬರೋದಿಲ್ಲ. ಹಾಗಾಗಿ ಮೊದಲು ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾರೆಲ್ಲ ಸಹಾಯ ಮಾಡುತ್ತೇನೆ ಎಂಬುದಾಗಿ ಆಶ್ವಾಸನೆಯನ್ನು ಕೊಟ್ಟಿರ್ತಾರೋ ಅಂಥವರಿಗೆ ದೇವರು ಮೊದಲಾಗಿ ಹೇಳ್ತಾ ಇದ್ದಾರೆ, ನೀನು ಹೇಳಿದ್ದೀಯಲ್ಲ ಅದನ್ನು, ಅವರಿಗೆ ಸಹಾಯ ಮಾಡುವುದನ್ನು ನೀನೇನು ಮಾಡಬೇಡ, ತಡೆ ಮಾಡಬೇಡ, ಆ ಸಹಾಯ ಮಾಡಿಬಿಡು. ಇನ್ನೊಂದು ವಿಧದಲ್ಲಿ ನಾವು ನೋಡಬೇಕಾದ್ರೆ, ನಾವು ಸತ್ಯವೇದದಲ್ಲಿ ಬಾರ್ತೊಲೋಮಾಯ ಕುರುಡನು ಅವನು ಆ ರೀತಿಯಾಗಿ ಆ ಯೆರಿಕೋ ಬೀದಿಯಲ್ಲಿ ಕುಳಿತು ಪ್ರತಿ ದಿವಸ ಭಿಕ್ಷೆಯನ್ನು ಬೇಡುತ್ತಿದ್ದಾಗ ಆ ಒಂದು ಮಾರ್ಗದಲ್ಲಿ ಒಂದಾನೊಂದು ದಿವಸ ಯೇಸು ಕ್ರಿಸ್ತನು ಹೋಗುತ್ತಿರುವ ಆ ಸಂದರ್ಭದಲ್ಲಿ ಆ ಒಂದು ಶಬ್ದವನ್ನು ಅವನು ಕೇಳಿಸಿಕೊಂಡು ಅಲ್ಲಿರುವಂಥ ಜನರ ಮಧ್ಯದಲ್ಲಿ ಕೇಳ್ತಾನೆ, ಇಲ್ಲಿ ಹೋಗುತ್ತಿರುವಂಥವ್ರು ಯಾರು ಎಂಬುದಾಗಿ. ಅವರೆಲ್ಲ ಹೇಳ್ತಾರೆ, ನಜರೇತಿನ ಯೇಸು ಕ್ರಿಸ್ತನು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಗ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಓ, ಯೇಸು ಕ್ರಿಸ್ತನ ಬಗ್ಗೆ ನಾನು ಕೇಳಿದ್ದೆ, ಕುಷ್ಠರೋಗಿಗಳನ್ನು ವಾಸಿ ಮಾಡಿದ್ದಾನೆ, ಸತ್ತವರನ್ನು ಜೀವಂತವಾಗಿ ಎಬ್ಬಿಸಿದ್ದಾನೆ, ಅನೇಕ ಮಹತ್ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡಿರುವಂಥ ದೇವರು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾನ. ಹಾಗಾದರೆ ನಾನು ಯೇಸು ಸ್ವಾಮಿಯನ್ನ ಕೂಗಿಕೊಳ್ತೀನಿ, ನನಗೂ ಕೂಡ ದೃಷ್ಟಿ ದೇವರು ಕೊಟ್ಟೇ ಕೊಡ್ತಾರೆ ಎಂಬಂಥ ಒಂದು ನಂಬಿಕೆ ಅವನೇನು ಮಾಡ್ತಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸೆಂಬುದಾಗಿ ಜೋರಾಗಿ ಕೂಗ್ತಾನೆ. ಆದರೆ ಅಲ್ಲಿದ್ದಂಥ ಜನರು ಹೇಳ್ತಾ ಇದ್ದಾರೆ, ಇಲ್ಲಿ ಹೋಗುತ್ತಿರುವುದು ಯೇಸು ಕ್ರಿಸ್ತನೆಂಬುದಾಗಿ ಹೇಳಿದಂಥ ಜನರು ಅವನನ್ನು ನೋಡಿ ಅವನನ್ನು ಗದರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಸ್ವಲ್ಪ ನಾವು ಗಮನಿಸಬೇಕಾದ್ರೆ ಆ ಗದರಿಸುವಂಥ ಸಂದರ್ಭದಲ್ಲಿ ಅವರ ಗದರಿಸುವಿಕೆಗೆ, ಅವರ ಬೆದರಿಸುವಿಕೆಗೆ ಅವನು ಹೆದರದೆ, ವೇದವಾಕ್ಯ ಹೇಳ್ತಾ ಇದೆ, ಬೈಬಲ್ ಹೇಳ್ತಾ ಇದೆ, ಅವನು ಮತ್ತಷ್ಟು ಕೂಗಿಕೊಂಡನು. ಆಗ ಮತ್ತಷ್ಟು ಕೂಗಿಕೊಂಡಾಗ ಯೇಸು ಸ್ವಾಮಿ ಅವನ ಶಬ್ದವನ್ನು ಕೇಳಿ ನಿಂತು ಹಿಂತಿರುಗಿ ನೋಡಿ ಆ ಜನರಿಗೆ ಕರೆದು ಹೇಳ್ತಾ ಇದ್ದಾನೆ,
ಆ ಕುರುಡನನ್ನ ಬಾರ್ತೊಲೋಮೆನನ್ನ ನನ್ನ ಬಳಿಗೆ ಕರೆತನ್ನಿರಿ. ನೋಡಿ, ಇಲ್ಲಿ ಜನರು ಗದರಿಸಿದ್ರು, ಆದರೆ ಯೇಸು ಸ್ವಾಮಿ ಅದೇ ಜನರ ಮೂಲಕ ಹೇಳಿ ಕಳಿಸ್ತಾ ಇದ್ದಾನೆ, ಅವನನ್ನ ನನ್ನ ಹತ್ರಕ್ಕೆ ಕರೆತನ್ನಿರಿ ಎಂಬುದಾಗಿ. ಇವತ್ತು ಪ್ರಿಯ ದೇವ ಜನರೇ, ನಿಮಗೆ ಬರಬೇಕಾಗಿರುವಂತ ಆಶೀರ್ವಾದಗಳು, ನಿಮಗೆ ಬರಬೇಕಾಗಿರುವಂತ ನಾನಾ ವಿಧದಲ್ಲಿ ಇರಬಹುದು, ಹಲವಾರು ವಿಷಯದಲ್ಲಿ ನಮಗೆ ಬರಬೇಕಾಗಿರುವಂತ ಒಳ್ಳೊಳ್ಳೆ ಉಪಕಾರಗಳು ಇರಬಹುದು, ಆಶೀರ್ವಾದಗಳು ಇರಬಹುದು. ಒಂದು ವೇಳೆ ನೀತಿಯಾಗಿ ಬರುವಂತ ಒಂದು ಕಾರ್ಯ ನನಗಿನ್ನೂ ಬರಲಿಲ್ವಲ್ಲ, ನನಗೆ ನ್ಯಾಯ ಸಿಗಲಿಲ್ವಲ್ಲ, ನನಗೆ ಬರಬೇಕಾಗಿರುವಂಥದ್ದು ನನಗಿನ್ನೂ ಬರಲಿಲ್ವಲ್ಲ ಎಂಬುದಾಗಿ ಇಂಥ ಒಂದು ಪ್ರಭಾವ ವ್ಯಕ್ತಿಗಳು ನನಗೆ ತಡೆ ಮಾಡುತ್ತಾ ಇದ್ದಾರೆ. ನನಗೆ ಈ ಒಂದು ವ್ಯಕ್ತಿಗಳು ತಡೆ ಮಾಡುತ್ತಾ ಇದ್ದಾರೆ, ಈ ಒಂದು ಅಶುದ್ಧ ಕ್ರಿಯೆಗಳು ನನಗೆ ತಡೆಯಾಗಿದೆ ಎಂಬುದಾಗಿ ನೀನು ಈ ಸಂದರ್ಭದಲ್ಲಿ ಯೋಚಿಸುತ್ತಾ ಒಂದು ವೇಳೆ ಕಳವಳದಲ್ಲಿ ನೀನಿರಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ದೇವರು, ಆತನ ಪ್ರಭಾವ, ಯೇಸು ಕ್ರಿಸ್ತನ ಪ್ರಭಾವ ಎಂದಿಗೂ ಕುಂದಿ ಹೋಗಲಿಲ್ಲ. ಆತನ ಪುನರುತ್ಥಾನ ಶಕ್ತಿ ಎಂದಿಗೂ ಕಡಿಮೆಯಾಗಲಿಲ್ಲ. ನಿಶ್ಚಯವಾಗಿ ದೇವರು ನಿನ್ನ ಪರವಾಗಿ ನಿಂತು ನಿನಗೇನೆಲ್ಲ ಬರಬೇಕು ಅದನ್ನ ಆತನು ಕೊಡುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ಆದುದರಿಂದ ಆ ಸಮಸ್ಯೆಯನ್ನ ನೋಡದೆ, ಅವರ ಒಂದು ಪ್ರಭಾವವನ್ನು ನೋಡಿ ಬೆದರದೆ, ನೀನು ಯೇಸು ಕ್ರಿಸ್ತನನ್ನ ನೀನು ನೋಡುತ್ತಾ ಆ ರೀತಿಯಾಗಿ ಇರುವುದಾದರೆ ಖಂಡಿತವಾಗಿ ನಿನಗೆ ಬರುವಂಥದ್ದು ಬಂದೇ ಬರುತ್ತೆ. ಒಂದು ವೇಳೆ ಕೆಲವರಿಗೆ ಬಹಳ ಬೇಗನೆ ಸಿಗಬಹುದು, ಕೆಲವರಿಗೆ ತಡವಾಗಬಹುದು. ಬೇಗ ಸಿಕ್ಕಿದ್ರು ತಡವಾದರೂ ಅದ್ಭುತ ಮಾಡೋದು ಯೇಸು ಕ್ರಿಸ್ತನು. ನೀನು ಆ ರೀತಿಯಾಗಿ ನೀನು ಕಾದಿದ್ದಾಗ ನಿಶ್ಚಯವಾಗಿ ನಿನ್ನ ಜೀವನದಲ್ಲಿ ದೇವರು ಅದ್ಭುತವನ್ನು ಮಾಡಲು ಆತನು ಸಿದ್ಧನಾಗಿದ್ದಾನೆ. ನೀನು ಆ ಒಂದು ಅದ್ಭುತವನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಕಾದಿರಬೇಕು. ಕರ್ತನು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಿ, ಆಶೀರ್ವದಿಸಿ, ಸ್ಥಿರವಾಗಿ ನಿಲ್ಲಿಸಿ ಆತನ ಮಹಿಮೆಯಲ್ಲಿ ನಿಮ್ಮನ್ನು ತುಂಬಿಸಲೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆ ರೀತಿಯಾಗಿ ನಾನು ಹಾರೈಸ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಆಮೆನ್.